ಹಾಯ್ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ತಿಳಿದು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ, ತುಳಸಿ ಕಟ್ಟೆ ಮುಂದೆ, ಮನೆ ಮುಂದೆ ಈ ಥರ ರಂಗೋಲಿ ಹಾಕಿದ್ದೀನಿ. ಮತ್ತು ಬಾಗಿಲು ಕೂಡ ತೊಳೆದು ರಂಗೋಲಿ ಈ ಥರ ಹಾಕಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಹಾಕ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ಬನ್ನಿ, ಇವಾಗ ಟೀ ಮಾಡಬೇಕು. ಒಳಗೆ ಹೋಗೋಣ. ರಂಗೋಲಿ ಹಾಕಿದ ಮೇಲೆ ನೋಡಿ, ಟೀ ಕೂಡ ಮಾಡಿದೆ. ಜೊತೆಯಲ್ಲಿ ರಸ್ಕು ಕೂಡ ಇದೆ. ನೋಡಿ, ಬೆಳಗ್ಗೆ ಮುಖ ತೊಳೆದ್ಮೇಲೆ ಟೀ ಕುಡಿಲಿಲ್ಲ ಅಂದರೆ ಮೈಂಡ್ ಫ್ರೆಶ್ ಇರಲ್ಲ ಅಲ್ವಾ? ನಿಮಗೇನು ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಮಗಂತೂ ಬೆಳಗ್ಗೆನೇ ಟೀ ಕುಡಿಯೋ ರೂಢಿ ಇದೆ. ನೀವು ಕುಡಿತಾರ ಇಲ್ವೋ ಅಂತ ಇದು ಮಾಡಿ. ಮತ್ತು ಕಾಫಿ ಕುಡಿಯೋರು ಕಾಫಿ ಕುಡೀರಿ, ಟೀ ಕುಡಿಯೋರು ಟೀ ಕುಡೀರಿ. ನೋಡಿ, ಇವಾಗ ಟೀ ಕುಡಿದಿದ್ದಾಯಿತು. ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ನಾನು. ನೋಡಿ, 1/2 ಲೀಟ್ರ್ ಇದೆ ಅದು ಹಾಲು. ಬನ್ನಿ, ಇವಾಗ ನಾವು ಬೆಳಗ್ಗೆ ಏನೂ ತಿಂಡಿ ಮಾಡ್ತಾಯಿಲ್ಲ. ರೊಟ್ಟಿ ಮಾಡಬೇಕು, ಒಂದು ರೊಟ್ಟಿ ಮಾಡ್ತಾಯಿದ್ದೀವಿ. ಇವತ್ತು ಒಂದು ಒಳ್ಳೆ ಪಲ್ಯ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ನೋಡಿ, ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಸಾಸಿವೆ ಕೂಡ ಹಾಕಿದೆ, ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನಾನು ಈರುಳ್ಳಿ ಮತ್ತು ಟಮಾಟ ಹಣ್ಣು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನೋಡಿ, ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನಾನು. ನೀವು ಒಂದ್ಸಲ ಮಾಡಲಿಲ್ಲ ಅಂದರೆ ಈ ಥರ ಬೀನ್ಸ್ ಪಲ್ಯ ಮಾಡಿ ಟ್ರೈ ಮಾಡಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ, ಕಲರಿಗೋಸ್ಕರ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನಾನು. 1/2 ಸ್ಪೂನ್ ಸಾಂಬಾರು ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಟೊಮಾಟೊ ಹಣ್ಣು ಕೂಡ ಹಾಕಿದೆ ನಾನು. ನೋಡು, ನಾನು ಮುಂಚೆನೇ ಬೀನ್ಸು ಚಿಕ್ಕದಾಗಿ ಸೋಸ್ಕೊಂಡು ಅದರಲ್ಲಿರೋ ನಾರೆಲ್ಲ ತೆಗೆದು 1-2 ಸಲ ಕ್ಲೀನಾಗಿ ತೊಳೆದು ಹುರಿದು ಇಟ್ಕೊಂಡಿದ್ದೀನಿ. ಅದನ್ನೇನು ತೋರಿಸಿಲ್ಲ, ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಮುಂಚೆನೇ ಬೀನ್ಸು ಅದು ಆ ಥರ ಮಾಡೋದಿದ್ದರೆ ಮುಂಚೆನೇ ಸೋಸಿಟ್ಕೊಂಡು ಹುರಿದಿಟ್ಕೊಳ್ಳಿ. ನೋಡಿ, ಪಕ್ಕದಲ್ಲಿ ಕಾಣಿಸ್ತಿದೆ ನಿಮಗೆ ಬೀನ್ಸು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡು ನಾನು ತೊಳೆದು ಹುರ್ಕೊಂಡಿದ್ದೀನಿ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ ನಾನು. ನೋಡಿ, ಬೀನ್ಸ್ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಯೂಸ್ ಮಾಡಿದ್ದೀನಿ, ಬಟ್ ಅದು ಸ್ಕಿಪ್ ಆಗಿದೆ ತೋರಿಸೋದು. ನಾನು ಮಿಕ್ಸಿ ಜಾರಲ್ಲಿ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡು ಮಿಕ್ಸಿ ಮಾಡಿ ಹಾಕಿದ್ದೀನಿ. ಮತ್ತು ಸಾಂಬಾರು ಪೌಡ್ರು ಅದನ್ನೆಲ್ಲ ಹಾಕಿದ್ದು ತೋರಿಸಿದ್ದೀನಿ. ಮತ್ತು ಲಾಸ್ಟಲ್ಲಿ ಕುಚ್ಚಳ್ಳಿನ ಪೌಡ್ರ್ ಕೂಡ ಹಾಕಿದ್ದೀನಿ. ನೋಡಿ, ಬೇಯೋವಷ್ಟು ನೀರು ಕೂಡ ಹಾಕಿದ್ದೀನಿ. ನೋಡಿ, ಇವಾಗ ಪಲ್ಯ ಕುದೀತಾ ಇತ್ತು. ಈ ಥರ ಆಗಿದೆ ನೋಡಿ. ಪಲ್ಯ ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿಗೆ, ಚಪಾತಿಗೆ, ರೈಸ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾನು ಇದನ್ನು ರೊಟ್ಟಿಗೆ ಮಾಡ್ತಿರೋದು. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಎಲ್ಲರೂ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ನೋಡಿ, ಇಷ್ಟು ರೊಟ್ಟಿ ಮಾಡಿದ್ದೀವಿ ನಾವು. ನೋಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ, ಬೆಳಗ್ಗೆ ಅದೇನೋ ಗೊತ್ತಿಲ್ಲ, ಟೀ ಕುಡಿಲಿಲ್ಲ ಅಂದರೆ ಮೈಂಡು ಫ್ರೆಶ್ ಇರಲ್ಲ ಅಲ್ವಾ ಫ್ರೆಂಡ್ಸ್? ನಿಮಗೆ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ, ಬೇಳೆ ಸಾಂಬಾರು ಕೂಡ ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ದೀನಿ ಇಷ್ಟು. ನೋಡಿ, ನಾನು ಬೇಳೆ ಸಾಂಬಾರು ಏನು ತೋರಿಸಿಲ್ಲ ನಿಮಗೆ, ಯಾಕೆಂದರೆ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಹಾಗಾಗಿ
ನೋಡಿ ನಮ್ಮ ಕಡೆ ಎಲ್ಲ ರೈಸಿಗೆ ಮಾತ್ರ ಈ ಥರ ತಿಳಿ ಸಾರು ಬೇಕಾಗುತ್ತೆ. ರೊಟ್ಟಿಗೆ ಚಪಾತಿಗೆ ಗಟ್ಟಿ ಪಲ್ಯ ಬೇಕು. ನೋಡಿ ಪಕ್ಕದಲ್ಲಿ ರೈಸ್ ಕೂಡ ಇಟ್ಟಿದ್ದೀನಿ. ಎಲ್ಲರಿಗೂ ಶುಭವಾಗಲಿ ಈ ದಿನ.